ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲೆ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಬೇಸಿಗೆ ಕಾಲ, ತುಂಬ ಸೆಕೆ, ಎಷ್ಟು ನೀರು ಕುಡಿದ್ರೂ ಕಡಿಮೆನೇ ಅನಿಸ್ತಿದೆ. ಸೊ ಎಲ್ಲರೂ ತಾವು ಏನು ಮಾಡ್ತೀರಾ, ಎಲ್ಲೋ ಟ್ರಾವೆಲಿಂಗ್ನಲ್ಲಿ ಹೋಗ್ತಿದ್ರೆ ಎಲ್ಲೋ ರೋಡ್ ಸೈಡ್ನಲ್ಲಿ ಏನು ಮಾಡ್ತಾರೆ, ಶುಗರ್ ಕೇನ್ ಜ್ಯೂಸು ಅಥವಾ ಕಬ್ಬಿನ ರಸ ಕೊಡ್ತಾ ಇರ್ತಾರೆ. ಅದು ತೊಗೋತೀರಾ, ಕೊಡ್ತೀರಾ. ಬಟ್ ಎಷ್ಟೋ ಸರ್ತಿ ನಿಮಗೆ ಗೊತ್ತಿರಲ್ಲ ಅದರಿಂದ ನಿಮ್ಮ ಬಾಡಿನಲ್ಲಿ ಎಷ್ಟೆಷ್ಟು ಬೆನಿಫಿಟ್ ಆಗ್ತಾ ಇದೆ ಅಂತ. ಒಂದು ಮಾಡರ್ನ್ ಸೈನ್ಸ್ ಪ್ರಕಾರ ನಾವು ವಿಚಾರ ಮಾಡಿದ್ರೆ, ಒಂದು ಶುಗರ್ ಕೇನ್ ಜ್ಯೂಸ್ ನಾವು ಕುಡಿದ್ರೆ ಅದರಲ್ಲಿ ಏನೇನಿರುತ್ತೆ ಅಂದರೆ, ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ವಿಟಮಿನ್ ಎ ಇರುತ್ತೆ, ವಿಟಮಿನ್ ಬಿ ಕಾಂಪ್ಲೆಕ್ಸ್ ಇರುತ್ತೆ, ಸಿ ಇರುತ್ತೆ. ಮಿನರಲ್ಸ್ ಬಗ್ಗೆ ಯೋಚನೆ ಮಾಡಿದ್ರೆ ಕ್ಯಾಲ್ಸಿಯಂ ಇರುತ್ತೆ, ಫಾಸ್ಫರಸ್ ಇರುತ್ತೆ, ಜಿಂಕ್ ಇರುತ್ತೆ, ಮ್ಯಾಂಗನೀಸ್ ಇರುತ್ತೆ. ಜೊತೆಗೆ ಇಟ್ ಈಸ್ ಎ ವೆರಿ ಗುಡ್ ಆ್ಯಂಟಿ ಆಕ್ಸಿಡೆಂಟು. ಅದರ ಜೊತೆಗೆ ಒಂದು ಫೈಬರ್ಸ್ ಚೆನ್ನಾಗಿರುತ್ತೆ. ಸೊ ಓವರಾಲ್ ಇದು ಮಾಡರ್ನ್ ಸೈನ್ಸ್ನಲ್ಲಿ ವಿಟಮಿನ್ ಇದು ಕಬ್ಬಿನ ರಸದು ಏನೇನು ಅದರದ್ದು ನ್ಯೂಟ್ರಿಯೆಂಟ್ ವ್ಯಾಲ್ಯೂ ಇದೆ ಅದು ಹೇಳ್ತೀನಿ. ಬಟ್ ಆಯುರ್ವೇದನಲ್ಲಿ ಇಕ್ಷು ರಸ ಅಂತಾರೆ ಅದಕ್ಕೆ. ಕಬ್ಬಿನ ಹಾಲು ನಾವೇನು ಹೇಳ್ತೀವಲ್ಲ ಅದಕ್ಕೆ ಇಕ್ಷು ರಸ. ಕಬ್ಬಿಗೆ ಆಯುರ್ವೇದನಲ್ಲಿ ಇಕ್ಷು ಅಂತಾರೆ ಸಂಸ್ಕೃತನಲ್ಲಿ. ಸೊ ಇಕ್ಷು ರಸದ್ದು ಏನೇನು ಬೆನಿಫಿಟ್ಸು ಮತ್ತಿದು ಯಾವಾಗ ತಗೋಬೇಕು ಯಾವಾಗ ತಗೋಬಾರ್ದು ಅದನ್ನು ಹೇಳಿದ್ದಾರೆ. ಅದನ್ನು ನಾನು ನಿಮ್ಮ ಎದುರುಗಡೆ ಹೇಳ್ತೀನಿ. ಇವಾಗ ಫಸ್ಟು ಈ ಇಕ್ಷು ರಸದ ಮೆನ್ಷನ್ ಎಲ್ಲಿದೆ ಅಂತ ನಾನು ಹೇಳ್ತೀನಿ. ಇದು ಆಯುರ್ವೇದದ್ದು ಚರಕ ಸಂಹಿತ ಅಂತ ಒಂದು ಗ್ರಂಥ ಇದೆ. ಅದರಲ್ಲಿ ಸೂತ್ರ ಸ್ಥಾನದಲ್ಲಿ ಚಾಪ್ಟರ್ ನಂಬರ್ 27ನಲ್ಲಿ 237 ಶ್ಲೋಕನಲ್ಲಿ ಇಕ್ಷು ಗುಣ ಅಥವಾ ಇಕ್ಷು ರಸ ಬಗ್ಗೆ ಹೇಳಿದ್ದಾರೆ. ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ, ಫಸ್ಟ್ ಅಂದರೆ ವೃಷ್ಯ ಅಂದರೆ ಇದು ಸೆಕ್ಸ್ ಪವರ್ನ ಚೆನ್ನಾಗಿ ಮಾಡುತ್ತೆ, ಸೆಕ್ಸ್ ಪವರ್ನ ಇಂಪ್ರೂವ್ ಮಾಡುತ್ತೆ. ಶೀತ ಅಂದರೆ ಕೂಲಿಂಗ್ ಪೊಟೆನ್ಸಿ, ತುಂಬಾ ಮೈಯೆಲ್ಲ ಬಿಸಿ ಬಿಸಿ ಆಗಿದೆ, ಪೂರ್ತಿ ಬಾಡಿನಲ್ಲಿ ಓವರ್ ಹೀಟ್ ಆಗಿದೆ ಅಂದರೆ ಅದಕ್ಕೆ ಶೀತ ಅಂದರೆ ಕೂಲಿಂಗ್ ಎಫೆಕ್ಟ್ ಮಾಡುತ್ತೆ. ಸ್ನಿಗ್ಧ ಅಂದರೆ ಬಾಡಿನಲ್ಲಿ ಸ್ವಲ್ಪ ಸ್ನಿಗ್ಧತೆ ಅಂದರೆ ಒಂದು ಏನಂದರೆ ಇದು ಗ್ರೀಸಿಂಗ್ ಥರ ಎಲ್ಲ ಪ್ರತಿಯೊಂದೊಂದು ಜಾಯಿಂಟ್ಸ್ನಲ್ಲಿ ಗ್ರೀಸಿಂಗ್ ಹೆಲ್ಪ್ ಮಾಡುತ್ತೆ. ಬ್ರಹ್ಮಣ ಅಂದರೆ ಓವರಾಲ್ ಮಸಲ್ ಪವರ್ನ ಹೆಲ್ಪ್ ಆಗೋಕ್ಕೆ, ಮಸಲ್ ಪವರ್ನ ಸ್ಟ್ರೆಂತ್ ಕೊಡೋಕ್ಕೆ ಹೆಲ್ಪ್ ಆಗುತ್ತೆ. ಮಧುರೋ ಅಂದರೆ ಸ್ವೀಟ್, ಸಿಹಿ ಇದೆ. ಇದು ಇದರದ್ದು ಗುಣಧರ್ಮ ಅಂತ ಹೇಳಿದ್ದಾರೆ ಕಬ್ಬಿನ ರಸದು. ಸರ್ ನಮಗೆ ಶುಗರ್ ಇದೆ, ನಾವು ಕುಡಿಬೋದಾ? ತಗೋಬೇಡಿ. ಯಾರಿಗೆ ಶುಗರ್ ಇಲ್ಲ ಅವ್ರು ತಗೊಳ್ಳಿ. ಸೊ ಇದು ಯಾವಾಗ ತಗೋಬೇಕು ಅದು ತುಂಬ ಇಂಪಾರ್ಟೆಂಟ್. ಯೂಶಲಿ ನಾವು ಏನು ಮಾಡ್ತೀವಿ, ಬೇಸಿಗೆ ಕಾಲದಲ್ಲಿ ಜರ್ನಿ ಮಾಡುವಾಗ ಅಥವಾ ತುಂಬಾ ಸೆಕೆ ಇದೆ, ಮಧ್ಯಾಹ್ನ ಜಸ್ಟ್ ಲಂಚ್ ಆಗಿದ್ದಿರುತ್ತೆ, ಲಂಚ್ ಆದ ತಕ್ಷಣ ತಗೋತೀವಿ ಅಥವಾ ಲಂಚ್ ಮಾಡೋಕ್ಕಿಂತ ಮುಂಚೆ ತಗೋತೀವಿ. ಬಟ್ ಆಯುರ್ವೇದನಲ್ಲಿ ಏನು ಹೇಳಿದ್ದಾರೆ ಅಂದರೆ, ಅಭುಕ್ತ ಅಂದರೆ ಎಂಟಿ ಸ್ಟಮಕ್, ಬೆಳಗ್ಗೆ ಖಾಲಿ ಹೊಟ್ಟೆದಿಂದ ಶುಗರ್ ಕೇನ್ ತೊಳಗೆ ಶ್ರೇಷ್ಠ ಅಥವಾ ಮತ್ತು ಬೆಸ್ಟ್ ಟೈಮ್. ಹಳ್ಳಿ ಊರ ಕಡೆ ಹೋಗಿ ತಾವು ಕೇಳಿ, ಯಾರಿಗೆ ಜಾಂಡೀಸ್ ಅಥವಾ ಕಾಮಿಣಿ ಅಂತ ಹೇಳ್ತೀವಿ ನೋಡಿ, ಹೇಳ್ತಾರೆ ಸ್ವಲ್ಪ ಬೆಳಗ್ಗೆ ಕಬ್ಬು ತಿನ್ಸಪ್ಪ ಅಂತ. ಗೊತ್ತಿದೆ ಅವರಿಗೆ. ಸೊ ಯಾವಾಗೋ ಇದು ಬೆಳಗ್ಗೆ ಖಾಲಿ ಹೊಟ್ಟೆದಿಂದ ತಿನ್ನಬೇಕು. ಹೇಗೆ ತಿನ್ನಬೇಕು? ತುಂಬ ಜನ ಏನು ಮಾಡ್ತಾರೆ, ಡೈರೆಕ್ಟ್ ಮಷೀನಲ್ಲಿ ಕೊಟ್ಟಿದ್ದು ಜ್ಯೂಸ್ನ ಕುಡಿತೀರಾ. ಬಟ್ ಬೆಸ್ಟ್ ಏನಂದರೆ ತಾವೇ ಕಪ್ ತೊಗೊಂಡ್ಬಿಟ್ಟು ತಿಂದರೆ ಅದು ಒಳ್ಳೆಯದು. ಬಟ್ ಸಿಟಿ ಲೈಫ್ನಲ್ಲಿ ಪಾಸಿಬಲ್ ಇಲ್ಲ. ಜ್ಯೂಸ್ ತೊಗೊಳ್ಳಿ, ಬಟ್ ಒಟ್ಟಿಗೆನೇ ಗಟ ಅಂತ ಕುಡಿಬೇಡಿ. ಸಿಪ್ ಬೈ ಸಿಪ್, ನೀವು ಟೀ ಕಾಫಿ ಹೇಗೆ ಕುಡಿತೀರ ನೋಡಿ ಆ ಥರ ಸಿಪ್ ಬೈ ಸಿಪ್ ಕುಡಿಬೇಕು. ಸೊ ಬೆಸ್ಟ್ ಟೈಮ್ ಈಸ್ ಮಾರ್ನಿಂಗ್. ಭುಕ್ತ ಆದಮೇಲೆ ಅಥವಾ ಊಟ ಆದಮೇಲೆ ತೊಗೊಂಡ್ರೆ ಏನಾಗುತ್ತೆ, ಬಾಡಿನಲ್ಲಿ ವಾತ ಅಗ್ರಿವೇಟ್ ಮಾಡುತ್ತೆ. ಸೊ ವಾತ ಜಾಸ್ತಿ ಆಗಿಬಿಟ್ರೆ ಬಾಡಿ ಪೇನು, ಜಾಯಿಂಟ್ ಪೇನು ಬರೋದು ಸಾಧ್ಯತೆ ಇರುತ್ತೆ. ಆಮೇಲೆ ಭುಕ್ತ ಮಧ್ಯ ಅಥವಾ 2 ಮೀಲ್ ಒಳಗಡೆ, ನಾನು ಲಂಚ್ ಮಾಡಿದ್ದೀನಿ ಮತ್ತು ರಾತ್ರಿ ಡಿನ್ನರ್ ಇದೆ, ಇದ್ರ ಒಳಗಡೆ ತೊಗೊಂಡ್ರೆ ಹೆವಿ ಫಾರ್ ಡೈಜೆಷನ್ ಇರುತ್ತೆ. ಸೊ ಅದಕ್ಕೆ ಬೇಸಿಗೆ ಕಾಲದಲ್ಲಿ ತಮಗೆ ಶುಗರ್ ಕೇನ್, ಸೆಕ್ಸ್ ಪವರ್ಗೆ, ಓವರಾಲ್ ಬಾಡಿ ಸಪ್ಲಿಮೆಂಟ್ಗೆ, ಹೆಲ್ತ್ಗೆ, ನ್ಯೂಟ್ರಿಷನ್ಗೆ ತೊಗೋಬೇಕಂದ್ರೆ ಎಂಟಿ ಸ್ಟಮಕ್ ಅಥವಾ ಖಾಲಿ ಹೊಟ್ಟೆದಿಂದ ತೊಗೊಳ್ಳಿ. ಸೊ ಇದು ಖಾಲಿ ಹೊಟ್ಟೆದಿಂದ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಒಳ್ಳೆ ಎನರ್ಜಿ ಬರುತ್ತೆ. ಒಳ್ಳೆ ವೃಷ್ಯ ಅಂದರೆ ಸೆಕ್ಸ್ ಪವರ್ ಇಂಪ್ರೂವ್ ಮಾಡುತ್ತೆ, ಮಸಲ್ ಸ್ಟ್ರೆಂತ್ ಚೆನ್ನಾಗಿ ಬರುತ್ತೆ, ಪ್ರೋಟೀನ್ ಅಂಶ ಚೆನ್ನಾಗಿ ಬರುತ್ತೆ. ಓವರಾಲ್ ಮಿನರಲ್ಸು, ಜಿಂಕು, ಮ್ಯಾಗ್ನೀಸು, ಪೊಟ್ಯಾಶ್ ಏನಂದರೆ ಬೇಸಿಗೆ ಕಾಲದಲ್ಲಿ ಸ್ವೆಟ್ಟಿಂಗ್ದಿಂದ ಈ ಎಲೆಕ್ಟ್ರೋಲೈಟ್ಸ್ ಏನು ಮಿಸ್ ಮ್ಯಾಚ್ ಅಥವಾ ಮಿಸ್ ಬ್ಯಾಲೆನ್ಸ್ ಆಗಿಬಿಟ್ಟು ಎಕ್ಸ್ಕ್ರಿಷನ್ ಸ್ವೆಟ್ ಅಥವಾ ಬೆವ್ರ ಜೊತೆಗೆ ಹೊರಗಡೆ ಏನು ಹೋಗುತ್ತೆ ನೋಡಿ, ಅದನ್ನ ಬ್ಯಾಲೆನ್ಸ್ ಮಾಡುತ್ತೆ.
ಇಡೀ ದಿನ ನಿಮಗೆ ಎಷ್ಟೋ ಒಂದು 100 ಕಿಲೋಮೀಟರ್ 200 ಕಿಲೋಮೀಟರ್ ಟ್ರಾವೆಲಿಂಗ್ ಮಾಡೋದಿದ್ರೂ ಆ ಸುಸ್ತು ಆ ಡಿಹೈಡ್ರೇಷನ್ ಫೀಲ್ ಆಗಲ್ಲ. ಸೊ ಬೆಳಗ್ಗೆ ಬೇಸಿಗೆ ಇವಾಗ ನೆಕ್ಸ್ಟ್ 3 ತಿಂಗಳು ಯಾರಿಗೆ ಶುಗರ್ ಇಲ್ಲ ರೆಗ್ಯುಲರ್ ಆಗಿ ಇದು ಕಬ್ಬಿನ ರಸ ಅಥವಾ ಶುಗರ್ ಕೇನ್ ಜ್ಯೂಸ್ ತೊಗೊಳ್ಳಿ. ನಮ್ಮ ಸೆಕ್ಸ್ ಲೈಫ್ನ ಒಳ್ಳೆ ರೀತಿ ಎಂಜಾಯ್ ಮಾಡಿ. ಧನ್ಯವಾದ.